ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಾಜ್ಯ ಸರ್ಕಾರದಲ್ಲಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ತುಂಬಾ ಯೋಜನೆಗಳಿದ್ದಾವೆ. ಅದರಲ್ಲೂ ಸ್ಪೆಷಲ್ ಆಗಿ ಹೆಣ್ಮಕ್ಳಿಗಂತೂ ತುಂಬಾ ವಿಶೇಷವಾದ ಯೋಜನೆಗಳಿದ್ದಾವೆ. ಈ ಯೋಜನೆ ಯಾವುದು, ಯಾರೆಲ್ಲ ಎಲಿಜಿಬಿಲಿಟಿ ಇರ್ತೀರಾ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು, ಎಲ್ಲ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ, ಅರ್ಥ ಆಗ್ತಿದೆ ಅಂತ. ನೀವು ಲೈಕ್ ಕೊಡಲಿಲ್ಲ ಅಂದರೆ ನನಗೂ ಕೂಡ ಗೊತ್ತಾಗಲ್ಲ. ಹಾಗೆ ನೀವು ಲೈಕ್ ಕೊಡೋದ್ರಿಂದ ನನಗೂ ಕೂಡ ಖುಷಿ ಆಗುತ್ತೆ, ಇನ್ನೂ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಎಲ್ಲ ಸ್ಕೀಮ್ಸ್ ಬಗ್ಗೆ ಕೂಡ ನಾನು ನನ್ನ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೆ ಇದರಲ್ಲಿ ಎಲಿಜಿಬಿಲಿಟಿ ಅಂದರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಈ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಮೊದಲಿಗೆ ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಿಮ್ಮ ವಯಸ್ಸು 19+ ದಾಟಿರ್ಬೇಕಂದ್ರೆ 19ಕ್ಕಿಂತ ಜಾಸ್ತಿ ಇರಬೇಕು ನಿಮ್ಮ ಏಜು. ಹಾಗೆ ನೀವೇನಾರ ಗೌರ್ಮೆಂಟ್ ಜಾಬ್ಸಲ್ಲಿ ಇರಬಾರ್ದು, ಯಾರು ಅಪ್ಲೈ ಮಾಡ್ತೀರಾ ಅವರು. ಹಾಗೆ ನೀವು ಅಂಗನವಾಡಿ ಟೀಚರ್ಸ್ ಆಗಿದ್ರೆ ಅಥವಾ ಅಂಗನವಾಡಿ ಸಹಾಯಕಿ ಆಗಿದ್ರೆ ಅಥವಾ ಆಶಾ ವರ್ಕರ್ಸ್ ಆಗಿದ್ರೆ ಅಂಥವರು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಇನ್ನು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಈ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಅಂದ್ಬಿಟ್ಟು ನಿಮ್ಮ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ, ಹಾಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗತ್ತೆ, ಹಾಗೆ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ಜನನ ಪ್ರಮಾಣ ಪತ್ರ. ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ನಿಮಗೆ. ಮೇಯ್ನ್ ಆಗಿ ಈ ಯೋಜನೆ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಈ ಯೋಜನೆ ಹೆಸರು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂದ್ಬಿಟ್ಟು ಇದು ಯೋಜನೆ ಹೆಸರು. ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ. ಇದರಲ್ಲಿ 2 ಥರ ಬರುತ್ತೆ. ಮೊದಲನೇದು 5,000 ರೂಪಾಯಿ ಕೊಡುವಂಥದ್ದು, ಇನ್ನೊಂದು 6,000 ರೂಪಾಯಿ ಕೊಡುವಂಥದ್ದು. ಮೊದಲನೇದಾಗಿ 5,000 ರೂಪಾಯಿ ಯಾವಾಗ ಸಿಗುತ್ತೆ ಅಂತ ಹೇಳ್ತೀನಿ. ಈ ಯೋಜನೆ ಬಂದು ಗರ್ಭಿಣಿ ಮಹಿಳೆಯರಿಗೆ ಅಂದ್ಬಿಟ್ಟು ಈ ಯೋಜನೆ ಕೊಡ್ತಾ ಇರೋದು. 5,000 ರೂಪಾಯಿ ಬರುತ್ತೆ. ಇದು ಒಂದೇ ಸತಿ ಬರೋದಿಲ್ಲ, 2 ಕಂತುಗಳಲ್ಲಿ ಬರುತ್ತೆ. ಮೊದಲನೇದು ನಿಮಗೆ 3 ಮಂತ್ಸ್ ಇದ್ದಾಗ, ಅಂದರೆ ನೀವು ಗರ್ಭಿಣಿ ಆದಾಗ ನಿಮಗೆ 3 ತಿಂಗಳಿದ್ದಾಗ ನಿಮಗೆ 3,000 ರೂಪಾಯಿ ಬರುತ್ತೆ. ನೆಕ್ಸ್ಟ್ 2,000 ರೂಪಾಯಿ ಬಂದು ನಿಮಗೆ ಮಗು ಹುಟ್ಟಿದ ಮೇಲೆ ನೀವು ಫಸ್ಟ್ ಲಸಿಕೆ ಹಾಕಿಸ್ತೀರಲ್ಲ, ಇಂಜೆಕ್ಷನ್, ಆವಾಗ ನಿಮಗೆ 2,000 ರೂಪಾಯಿ ಬರುತ್ತೆ. ಈ ಯೋಜನೆಯಲ್ಲಿ ಲಕ್ಷಾಂತರ ಮಹಿಳೆಯರು ಇದ್ರ ಉಪಯೋಗನ ಪಡ್ಕೊತಿದ್ದಾರೆ. ಈಗ ಹೇಳ್ದೆ ನಿಮಗೆ 5,000 ರೂಪಾಯಿ ಅಂತ. ಮೊದಲನೇದಾಗಿ 3,000 ರೂಪಾಯಿ ಕೊಡ್ತಾರೆ ನಿಮಗೆ 3 ಮಂತ್ಸ್ ಇದ್ದಾಗ, ಮತ್ತು ನಿಮಗೆ ಮಗು ಹುಟ್ಟಿದ ಮೇಲೆ ನೀವು ಫಸ್ಟ್ ಲಸಿಕೆ ಹಾಕಿಸ್ತೀರಲ್ಲ ಆವಾಗ 2,000 ರೂಪಾಯಿ ಕೊಡೋದು. ಇನ್ನೊಂದು ನಿಮಗೆ ಹೇಳಿದೆ 6,000 ರೂಪಾಯಿ ಒಂದು ಸಿಗುತ್ತೆ ಈ ಯೋಜನೆ ಮುಖಾಂತರನೇ ಅಂತ. ಅದು ಯಾವಾಗ ಅಂತಂದರೆ ನಿಮಗೆ 2ನೇ ಸತಿ ನೀವು ಪ್ರೆಗ್ನೆಂಟ್ ಆದಾಗ ನಿಮಗೆ ಹೆಣ್ಣು ಮಗು ಹುಟ್ಟಿದೆ ಅಂದರೆ ನಿಮಗೆ 6,000 ರೂಪಾಯಿ ಸಿಗುತ್ತೆ. ಅದು ಕೂಡ ನಿಮಗೆ ಡೆಲಿವರಿ ಆದಮೇಲೆ ನಿಮಗೆ 6,000 ರೂಪಾಯಿ ಒಂದೇ ಸತಿ ಕೊಡ್ತಾರೆ. ಇದು 5,000 ರೂಪಾಯಿ ಏನು ಹೇಳಿದೆ, ಇದು 2 ಸತಿ ಕೊಡ್ತಾರೆ ಕಂತುಗಳಾಗಿ. ಇದು ಬಟ್ ಸೆಕೆಂಡ್ ಟೈಮ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಹೆಣ್ಮಗು ಹುಟ್ಟಿದೆ ಅಂತಂದರೆ ನಿಮಗೆ 6,000 ರೂಪಾಯಿ ಒಂದೇ ಸತಿ ಮಗು ಹುಟ್ಟಿದ ಮೇಲೆ ಕೊಡ್ತಾರೆ. ಅಕಸ್ಮಾತ್ ನಿಮಗೆ ಈ ಯೋಜನೆಯಿಂದ ನಮಗೇನು ಯೂಸ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮಗೆ ಗೊತ್ತಿರೋರು ಯಾರ ಪ್ರೆಗ್ನೆಂಟ್ ವುಮೆನ್ ಇದ್ದರೆ ಅವರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಈ ಥರ ಯೋಜನೆಗಳಿದ್ದಾವೆ ಅಂತಲೇ ಗೊತ್ತಿರೋದಿಲ್ಲ. ಹಾಗಾಗಿ ನಿಮಗೆ ಯಾರು ಗೊತ್ತಿದ್ದರೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅಥವಾ ನೀವು ವಿಷಯ ತಿಳ್ಕೊಂಡು ಅವರಿಗೆ ತಿಳಿಸೋ ಪ್ರಯತ್ನ ಮಾಡಿ. ಹಾಗೆ ಈ ಯೋಜನೆಗೆ ಎಲ್ಲ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಾದರೂ ಹೋಗಿ ಅಪ್ಲೈ ಮಾಡ್ಬೋದು, ಅಥವಾ ಅಂಗನವಾಡಿ ಸ್ಕೂಲ್ಸ್ ಇರ್ತಾವಲ್ಲ ಅಲ್ಲೋದ್ರೂ ಕೂಡ ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್, ಅಂದರೆ ನೀವು ಪ್ರೆಗ್ನೆಂಟ್ ಅಂತ ಮೆಡಿಕಲ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದ್ರೆ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರದಲ್ಲಾಗಿರ್ಬೋದು ಈ ಯೋಜನೆಗೆ ಅಪ್ಲೈ ಮಾಡಿ ಕೊಡ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಎಲ್ಲರೂ ಕೂಡ ಈ ಯೋಜನೆಯ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋಣ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನಲ್ಲಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ನೀವು ಫ್ರೀ ಆದಾಗ ಖಂಡಿತವಾಗ್ಲೂ ಯಾವುದೇ ವೀಡಿಯೋನ ಮಿಸ್ ಮಾಡ್ದಲೇ ನೀವು ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸ್ನೂ ಇಷ್ಟಪಟ್ಟು ನೋಡ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಬಾಯ್.